प्रजातमनश्यामाशास्ते उत्तरां देवयज्ञामाशास्ते भूयोः विष्करणमाशास्ते दिव्यं धामाशास्ते विश्वं प्रियमाशास्ते इदनेन विशाशास्ते तस्यातरुद्यात् तदस्मै ಎಲ್ಲಿಯವರು भूमिर्धेनुर्धರಣಿ लोकधರಣಿ भूमाता भूमाताय नमः हरिद्राज कुंकुमादि मंगलद्रव्याणि ಓಕೆನಾ ಬರ ಥ್ಯಾಂಕ್ ಯು ಒಂದೈದು ಸತಿ ಅಗದಂಗೆ ಯೂಸ್ ಮಾಡಿ ಶಾಂತಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಆಯುಷ್ಯವಸ್ತು ಆರೋಗ್ಯರಸ್ತು ಬುದ್ಧಿ कलियुगे प्रथमकाले जम्बूद्वीपे भारतवर्षे भरतखण्डे दण्डकारण्ये देशे गोदावरी दक्षिणे तीरे शालिवाहनस्के बौद्धावतारे श्रीरामक्षेत्रे वर्तमाने अटान्तमाने शिक्रोडीनां संवत्सरे उत्तरायणे शिशिर ऋतु माघमासे कृष्णपक्षे मेदेव सर्वकारीय सर्वदा अगजानन पद्मार्कं प्रदानानुवर्णिशं प्रदानां ओम नमो भगवते वासुदेवाय शान्ताकारं भुजगशयनं पद्मनाभं सुरेशं साधारणं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानकं यं वन्दे मुक्तं भवायनं सर्वलोकैकनाथं मेघश्यामं हरिद्राचूर्णं समर्पयामि कुङ्कुमचूर्णं समर्पयामि अक्षतां समर्पयामि नानाविधपरिमलपुष्पाणि समर्पयामि सकलराजोपचारपूजां समर्पयामि शीतदन्ताय विद्महे वक्रतुण्डाय धीमहि विघ्नेश्वरप्रचोदयात् तये सहस्रपादाक्षि शिरोरुबाह्वे सहस्रनाम्ने पुरुषाय शक्ते सहस्रकोटियुगधारिणे नमः ಎಲ್ಲೇ ಲಕ್ಷ್ಮಣ ಅವರು ಸರ್ ಪ್ಲೀಸ್ ओम सहस्रशीर्षा पुरुष सहस्राक्ष सहस्रपाद सभूमिं विश्वतो धृत्वा ಎರಡು ವಾರ್ಡ್ಗಳಲ್ಲಿ ಕಾಮಗಾರಿಯ ಪ್ರಾರಂಭೋತ್ಸವಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದೆ. ಒಂದು ಕುವೆಂಪು ನಗರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದ್ದಂಥ ಹಿಂದೆ ಹಳೆ ಟ್ಯಾಂಕ್ ಇತ್ತು ಒಂದು ಪಾರ್ಕಲ್ಲಿ 57ನೇ ವಾರ್ಡಲ್ಲಿ. ಆ ಟ್ಯಾಂಕನ್ನು ನೆಲ ಸಮ ಮಾಡಿ ಆ ಜಾಗದಲ್ಲಿ ಹೊಸದಾದಂಥ ಟ್ಯಾಂಕು 10 ಲಕ್ಷ ಕೆಪಾಸಿಟಿದು ಮಾಡಬೇಕು ಅಂಥೇಳಿ ಸುಮಾರು 1 ವರ್ಷದ ಅವಧಿಯ ಟೆಂಡರನ್ನು ಕೊಟ್ಟು ಅಲ್ಲಿ ಇವತ್ತು ಕಾಮಗಾರಿಗೆ ಮಾಡಿದ್ವಿ. ಈ ಭಾಗದಲ್ಲಿ ಒಂದು 30 ವರ್ಷದಿಂದ ಪ್ರಾಬ್ಲಮ್ ಇತ್ತು ಅಂಥೇಳಿ ಇಲ್ಲಿ ಸಾರ್ವಜನಿಕರು ನಾಗರಿಕರು ನಾವು ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ UGD ಪ್ರಾಬ್ಲಮನ್ನು ಹೇಳಿದರು. UGD ಲೈನನ್ನು ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಕಾಮಗಾರಿಯ ಸುಮಾರು ಒಂದು 43 ಲಕ್ಷ, ಅಲ್ಲೊಂದು 2.5 ಕೋಟಿ, ಎಲ್ಲ ಸೇರಿ ಹತ್ತತ್ರ 2.25 ಕೋಟಿಯಷ್ಟು ಕೆಲಸವನ್ನು ನಗರ ಪಾಲಿಕೆ ಅನುದಾನದಲ್ಲಿ ತೆಗೆದುಕೊಂಡು ಮಾಡಲಾಗಿದೆ. ನಾವು ಯಾವಾಗ ಪಾದಯಾತ್ರೆ ಮಾಡಿದ್ವಿ, ಪಾದಯಾತ್ರೆ ಸಂದರ್ಭದಲ್ಲಿ ಯಾವ್ಯಾವುದನ್ನು ನಾವು ಗಮನಿಸಿ ನೋಟ್ ಮಾಡಿ ಪ್ರಯಾರಿಟಿ ಮೇಲೆ ಕೊಟ್ಟಿದ್ವಿ. ಆ ಥರದ ಕೆಲಸಗಳಿಗೆ ಇವತ್ತು 2 ವಾರ್ಡಲ್ಲಿ ಚಾಲನೆಯನ್ನು ಕೊಡುವಂಥದ್ದನ್ನು ಮಾಡಿದ್ದೀವಿ. ಆ ಪ್ರಾರಂಭೋತ್ಸವದಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ನಿನ್ನೆಯಿಂದನೂ ಮೊನ್ನೆಯಿಂದನೂ ಆ ಥರದ ಸುದ್ದಿ ಓಡಾಡ್ತಾ ಇದೆ. ಕ್ಲೀನ್ ಚಿಟ್ಟು ಅಷ್ಟು ಸುಲಭಕ್ಕೆ ಲೋಕಾಯುಕ್ತ ಕೊಡೋಕ್ಕಾಗತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇದರಲ್ಲಿ 2 ಅಂಶಗಳು ಸೇರಿದೆ. ಈಗಾಗಲೇ ಕೋರ್ಟ್ ಫೈಂಡಿಂಗ್ಸ್ ಆಗಿದೆ, 2 ಕೋರ್ಟ್ ಹೇಳಿದೆ, 3 ತನಿಖಾ ತಂಡ ಈಗಾಗಲೇ ತನಿಖೆ ಮಾಡ್ತಾ ಇದೆ. ಮತ್ತು ED ಅವರು ಹೋದ ವಾರ ತಾನೇ ಯಾವ್ಯಾವುದನ್ನು ಪ್ರಾಪರ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಈ 3-4 ಅಂಶ ಇರೋದ್ರಿಂದ ನನಗನ್ಸುತ್ತೆ ಅಷ್ಟು ಸುಲಭಕ್ಕೆ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ತಾರೆ ಅಂತ. ಹಾಗಾಗಿ ನಾವು ಮೊದಲಿಂದ
CBI ಕೊಡಬೇಕು, CBI ತನಿಖಾ ಮಾಡಬೇಕು. ಲೋಕಾಯುಕ್ತ ಕೊಟ್ಟರೆ ಲೋಕಾಯುಕ್ತದವರು ಒಬ್ಬ ಮುಖ್ಯಮಂತ್ರಿ ಅವರನ್ನು ಎದುರುಗಡೆ ಕರೆಸಿ ಕೂರಿಸಿ ವಿಚಾರಣೆ ಮಾಡಿ ರಿಪೋರ್ಟ್ ಹಾಕೋಕ್ಕಾಗುತ್ತೆ ಅಂತ ನಮಗೇನು ಅನ್ನಿಸ್ತಿರ್ಲಿಲ್ಲ. ಅಂದರೆ ಲೋಕಾಯುಕ್ತ ಅಧಿಕಾರಿ ಸಮರ್ಥ ಇದ್ರೂ, ಲೋಕಾಯುಕ್ತ ತಂಡ ಸಮರ್ಥ ಇದ್ರೂ ಮುಖ್ಯಮಂತ್ರಿಗಳ ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ ಅಂತ ನಮಗೇನು ಅನಿಸಿರಲಿಲ್ಲ. ಆ ಹಿನ್ನೆಲೆಯಲ್ಲೇ CBI ಕೇಳಿದ್ವಿ. 27ನೇ ತಾರೀಕು CBI ಅದರ ವಿಚಾರಣೆ ಬರ್ತಾ ಇದೆ. ನೋಡೋಣ 27ನೇ ತಾರೀಕು ಏನು ಮಾಡ್ತಾರೆ ಅಂತ. ಅಪ್ಪಿ ಲೋಕಾಯುಕ್ತ ಏನಾದರೂ ರಿಪೋರ್ಟ್ ಕೊಟ್ಟಿದ್ರೆ ನಾವು ಅದರ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತೀವಿ. ರಾಜ್ಯಾಧ್ಯಕ್ಷರ ವಿಷಯದಲ್ಲಿ ಮೊನ್ನೆ ಎಲ್ಲ ನಡೆದಿದೆ. ಕೇಂದ್ರದ ನಾಯಕರು ನಿರ್ಧಾರ ಮಾಡ್ತಾರೆ. ಕೇಂದ್ರದವ್ರು ಏನು ಮಾಡ್ತಾರೆ ಅದನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಪ್ಕೊಂಡು ಹೋಗಬೇಕಾಗಿತ್ತು. ಪಕ್ಷದಲ್ಲಿ ಯಾವಾಗಲೂ ಆಂತರಿಕ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ನಡೀತಾ ಇರುತ್ತೆ. ಪ್ರತಿ 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಎಲ್ಲರದ್ದು ವರದಿ ತಗೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಈ ವಾರದಲ್ಲಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಯಾರನ್ನು ಮಾಡಿದ್ರು ಅಧ್ಯಕ್ಷರು ಯಾರೇ ಆದ್ರೂ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅವರಿಗೆ ಸಹಕಾರ ಕೊಟ್ಕೊಂಡು ಹೋಗೋದು ನನ್ನ ಕೆಲಸ ಆಗಿದೆ ಅಷ್ಟೇ. ಮನೆಯೊಂದು 3 ಬಾಗಿಲು ಆದಂತ ಆಗ್ತಾ ಇದೆ ಅಂತ, ಯಾಕಂದ್ರೆ ಯತ್ನಾಳ್ ಹೊಂದ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಏನು ಯತ್ನಾಳ್ ಅವ್ರಿಗೆ ವಿಜಯೇಂದ್ರ ಅವ್ರದ್ದು ಮಧ್ಯೆ ನಾನು ಒಬ್ಬ ಹೋಗೋದು ಸರಿ ಇರಲ್ಲ. ನೋಡೋಣ, ಎಲ್ಲವೂ ಸೇರ್ಕೊಂಡಿದೆ, ಕೇಂದ್ರದವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದೆ. ವರಿಷ್ಠರಿಗೆ ಎಲ್ಲ ಮಾಹಿತಿ ಈಗಾಗಲೇ ಹೋಗಿರೋ ಕಾರಣಕ್ಕೆ ಮತ್ತೆ ಈಗ ಕರೆದು ಮಾತಾಡ್ತಾರೆ ಅನ್ನುವಂಥದ್ದಿದೆ. ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಕಾರ್ಯಕರ್ತರು ಇದೇನಂದರೆ ಮೇಲ ಸ್ತರದಲ್ಲಿ, ನಾಯಕರ ಸ್ತರದಲ್ಲಿ ಭಿನ್ನಾಭಿಪ್ರಾಯ ಒಂದು ಸ್ವಲ್ಪ ಮಟ್ಟದಲ್ಲಿದೆ. ಕಾರ್ಯಕರ್ತರ ಲೆವೆಲಲ್ಲಿ ಯಾವತ್ತೂ ಇಲ್ಲ. ಹಾಗಾಗಿ ಸರಿ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.